ಸೊ ಜಾಗಗಳನ್ನೆಲ್ಲ ಈಗ ಗುರುತಿಸ್ತಾ ಆಗ್ತಾ ಇದೆ. ಸ್ಥಳ ಮಹಜರನ್ನ ಮಾಡಲಾಗಿದೆ. 10 ರಿಂದ 15 ಅಂತ ಹೇಳ್ತಿದ್ದಾರೆ. ಈಗಾಗಲೇ 8 ಅಂತಿದ್ದಾರೆ. ಜಾಸ್ತಿನೂ ಆಗ್ಬೋದು, ಕಡಿಮೆ ಅಂತೂ ಆಗ್ಲಿಕ್ಕಿಲ್ಲ ಅಂತಿದ್ದಾರೆ. ನೇತ್ರಾವತಿ ಕಾಡಿನಲ್ಲಿ 2ನೇ ಬಾರಿಗೆ ಈಗ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಮೊದಲನೇ ಜಾಗ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಧರ್ಮಸ್ಥಳ ಠಾಣೆಯಲ್ಲಿ ವಿಚಾರಣೆ ಬಳಿಕ ಮತ್ತೆ ಕರ್ಕೊಂಡು ಹೋಗಿದ್ರಂತೆ. ಸುಮಾರು 15 ರಿಂದ 20 ಜಾಗದಲ್ಲಿ ಹೂತಿರೋ ಬಗ್ಗೆ ದೂರುದಾರ ಮಾಹಿತಿಯನ್ನ ಕೊಟ್ಟಿದ್ದಾನಂತೆ. ಬಿಗಿ ಭದ್ರತೆಯಲ್ಲಿ ಈಗ ಕರ್ಕೊಂಡು ಹೋಗಿದ್ದಾರೆ ಅವನನ್ನ. ಸಂಪೂರ್ಣವಾಗಿ ಬಿಗಿ ಭದ್ರತೆಯಲ್ಲಿರುವಂಥ ವ್ಯಕ್ತಿ, ಅನಾಮಿಕ, ಮುಸುಕುಧಾರಿ, ನಮಗೆ ಗೊತ್ತಿಲ್ಲ ಯಾರು ಅಂತ. ಸೊ ಈಗ ಮೊದಲಿನ ಜಾಗಕ್ಕೆ ಏನು ಕರ್ಕೊಂಡು ಹೋಗಿದ್ರು ಬೆಳಗ್ಗೆ ಮಧ್ಯಾಹ್ನ 1 ಗಂಟೆಗೆ. ಸೊ ಅಲ್ಲಿಂದ ಒಂದು ಸ್ಥಳ ಮಹಜರನ್ನು ಮಾಡಿದರು. ಅದಾದ ನಂತರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡಿದರು. ಅದಾದ ನಂತರ ಮತ್ತೆ ಕರ್ಕೊಂಡು ಬಂದರಂತೆ. ಈಗ 2ನೇ ಜಾಗದಲ್ಲೂ ಕೂಡ ಸ್ಥಳ ಮಹಜರನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಗುರುತಿಸಿದ್ದಾರೆ. ಸುಮಾರು 1 ಕಿಲೋಮೀಟರ್ ಕೂಡ ಎಲ್ಲ ಕಾಡಲ್ಲೆಲ್ಲ ಓಡಾಡಿದಾರಂತೆ. ಯಾವ್ಯಾವ ಜಾಗ ಅನ್ನುವಂಥದ್ದನ್ನು ಹೇಳಿದಾರಂತೆ. ಈಗ ಸದ್ಯಕ್ಕಂತೂ ಬಿಗಿ ಭದ್ರತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ದಕ್ಷಿಣ ಕನ್ನಡದ ಪ್ರತಿನಿಧಿ ಸುಕ್ಪಾಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಈಗ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿದ್ದು ಸ್ಥಳ ಮಹಜರು, ಜೊತೆಗೆ ಅವನು ಗುರುತಿಸಬೇಕಾಗಿರುವಂಥ ಜಾಗದ ವಿಚಾರ. ಬಹುತೇಕ ಎಲ್ಲ ಜಾಗಗಳನ್ನು ಗುರುತಿಸಿದ್ದಾರೆ ಅಥವಾ ಇನ್ನೂ ಜಾಗಗಳನ್ನು ಗುರುತಿಸುವಂಥದ್ದು ಬಹಳ ಇನ್ನೂ ಜಾಸ್ತಿ ಇದೆಯಾ? ಅರುಣ್, ಮೊದಲ ಹಂತದಲ್ಲಿ ಸುಮಾರು 8 ಕಡೆಗಳಲ್ಲಿ ಆತ ಒಂದು ಜಾಗವನ್ನು ಗುರುತಿಸಿರುವಂಥದ್ದು. ನೇತ್ರಾವತಿ ಸ್ನಾನಘಟ್ಟದ ಬಲಭಾಗದಲ್ಲಿದ್ದಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಸುಮಾರು 2 ಗಂಟೆಗಳ ಕಾಲ ಆತ ಗುರುತಿಸುವ ಕೆಲಸ ಮಾಡಿದ್ದಾನೆ. ಅದರಲ್ಲಿ ಸುಮಾರು 8 ಸ್ಥಳಗಳನ್ನು ಆ ಬಳಿಕ ಮಧ್ಯಾಹ್ನದ ಬಳಿಕ ಮತ್ತೆ ಅದೇ ಸ್ನಾನಘಟ್ಟಕ್ಕಿಂತ ಸ್ವಲ್ಪ ಎದುರಲ್ಲಿರುವಂಥ ಪ್ರದೇಶದಲ್ಲಿ ಸುಮಾರು 4 ಕಡೆಗಳಲ್ಲಿ ತಪಾಸಣೆ ಮಾಡಿ ಅಲ್ಲಿ ಗುರುತಿಸುವಂಥ ಕೆಲಸಗಳನ್ನು ಮಾಡಿದ್ದಾನೆ. ಈಗ ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸಬಹುದು, ನೇತ್ರಾವತಿ ನದಿ ಏನು ಹರಿತಾ ಇದೆ ಅದರ ಮೇಲ್ಭಾಗದಲ್ಲಿ ಇನ್ನೊಂದು ಕಡೆಯಲ್ಲಿ ಈ ರೀತಿಯಾದಂಥ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು, ಜೊತೆಗೆ ಆತ ಗುರುತಿಸುವಂಥ ಕೆಲಸಗಳು ಆಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಒಟ್ಟು ಸುಮಾರು 15ಕ್ಕೂ ಅಧಿಕ ಸ್ಥಳಗಳು ಇದೆ ಅನ್ನುವಂಥದ್ದನ್ನು ಆತ ಪೊಲೀಸರಲ್ಲಿ SIT ಅಧಿಕಾರಿಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಆ ಒಂದು ಎಲ್ಲ ಸ್ಥಳಗಳನ್ನು ಇವತ್ತು ಮಹಜರ್ ಮಾಡಿ ಅದನ್ನು ಸೆಕ್ಯೂರ್ ಮಾಡುವಂಥ ಕೆಲಸಗಳು, ಅದನ್ನು ಗುರುತಿಸುವಂಥ ಕೆಲಸಗಳಾಗುತ್ತೆ. ಈಗ 3ನೇ ಕಡೆಯಲ್ಲಿ ಅಂದರೆ ನೇತ್ರಾವತಿ ನದಿಯ ಇನ್ನೊಂದು ಭಾಗದಲ್ಲಿ ಬಲಭಾಗದಲ್ಲಿ ಆ ಪ್ರದೇಶದಲ್ಲೂ ಕೆಲವೊಂದು ಕಡೆಗಳಲ್ಲಿ ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಆತ ತೋರಿಸ್ತಾ ಇರುವಂಥದ್ದು. ಇಲ್ಲಿ ಸ್ನಾನಘಟ್ಟವನ್ನು ನೀವು ಗಮನಿಸ್ಬೋದು. ಸ್ನಾನಘಟ್ಟದ ಬಲಭಾಗದಲ್ಲಿ ಈಗ ಇನ್ನೊಂದು ಕಡೆಯಲ್ಲಿ ಇದೆ ಅನ್ನುವಂಥದ್ದನ್ನು ಆತ ಹೇಳಿರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಈಗ ಮಹಜರು ಮಾಡಿ ಅಲ್ಲಿ ಆ ಪ್ರದೇಶಗಳಿಗೆ ಟೇಪನ್ನು ಹಾಕಿ ಅಲ್ಲಿ ಗುರುತಿಸಿಸುವಂಥ ಕೆಲಸಗಳಾಗುತ್ತೆ. ಈಗಾಗಲೇ 15ಕ್ಕೂ ಅಧಿಕ ಕಡೆಗಳಲ್ಲಿ ಈ ರೀತಿಯಾಗಿ ಹೂತಾಕಿದ್ದನ್ನು ಇವತ್ತು ತೋರಿಸ್ತೇನೆ ಅಂತ ಆತ ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮೊದಲಿಗೆ 8 ಆಯಿತು, ಆ ಬಳಿಕ 4 ಆಯಿತು, ಈಗ ಮತ್ತೊಂದು ಕಡೆಯಲ್ಲಿ ಮುಂದುವರೆದಿರುವಂಥದ್ದು. ಹಾಗಾಗಿ 15ಕ್ಕೂ ಅಧಿಕ ಕಡೆಗಳಲ್ಲಿ ಆತ ಹೂತಾಕಿದ್ದಾನೆ ಅನ್ನುವಂಥದ್ದನ್ನು ಆತ ಹೇಳ್ಕೊಂಡಿದ್ದಾನೆ. ಅದನ್ನು ಹುಡುಕುವಂಥ ಕೆಲಸಗಳಾಗ್ತಾ ಇದೆ. ಈಗ ಪ್ರಥಮ ಹಂತವಾಗಿ ಅದರ ಮಹಜರ್ಗಳಾಗುವಂಥದ್ದು. ಮೊದಲಿಗೆ ಆತ ಹೇಳಿರುವಂಥ ಸ್ಥಳಗಳನ್ನು ಗುರುತಿಸುವಂಥದ್ದು, ಅಲ್ಲಿಗೆ ಟೇಪನ್ನು ಹಾಕಿ ಸೆಕ್ಯೂರ್ ಮಾಡುವಂಥ ಕೆಲಸ, ಜೊತೆಗೆ ಅದಕ್ಕೆ ನಂಬರ್ಗಳನ್ನು ಹಾಕ್ತಾ ಇದ್ದಾರೆ. 1ರಿಂದ ಹಾಗೆ ನಿರಂತರವಾಗಿ ನಂಬರ್ಗಳನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಮೊದಲೇ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆಯವರೆಗೂ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ರಾತ್ರಿ ಆಗುವಂಥ ಮೊದಲೇ ಈ ಎಲ್ಲ ಇವತ್ತು ಗುರುತಿಸುವಂಥ ಸ್ಥಳಗಳೇನಿದೆ ಆ ಎಲ್ಲ ಸ್ಥಳಗಳನ್ನು ಗುರುತಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದರಲ್ಲಿ SIT ಅಧಿಕಾರಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು, ಅದರ ಜೊತೆಗೆ ಸರ್ವೆ ಇಲಾಖೆಯವರು, ಜೊತೆಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಇರುವಂಥದ್ದು. ಅಂದರೆ ಈ ರೀತಿಯಾದಂಥ ಒಂದು ಗುರುತಿಸುವಂಥ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಇರಬೇಕಾಗುತ್ತೆ. ಮತ್ತು ಇದು ಅರಣ್ಯ ವ್ಯಾಪ್ತಿಯಲ್ಲಿ ಇರುವಂಥ ಒಂದು ಘಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಅರಣ್ಯ ವ್ಯಾಪ್ತಿಯಲ್ಲಿ ಹೂತಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾನೆ. ಹಾಗಾಗಿ ಅರಣ್ಯ ವ್ಯಾಪ್ತಿಯಲ್ಲಿರುವಂಥ ಕಾರಣಕ್ಕಾಗಿ ಅರಣ್ಯಾಧಿಕಾರಿಗಳು ಸ್ವತಃ ಇಲ್ಲಿ ಇರುವಂಥದ್ದು. ಇನ್ನೊಂದಷ್ಟು ಕಡೆಗಳಲ್ಲಿ ಆತ ಜಾಗವನ್ನು ತೋರಿಸುವಂಥ ಸಾಧ್ಯತೆ ಇದೆ. ಇವತ್ತಿಗೆ ಸುಮಾರು 15 ಜಾಗಗಳನ್ನು ತೋರಿಸ್ತೇನೆ ಅಂತ ಆತ ಹೇಳಿದ್ದಾನೆ. 15ಕ್ಕೂ ಅಧಿಕ ಅದನ್ನು ಈಗ ತೋರಿಸುವಂಥ ಕೆಲಸ ಮಾಡಿದ್ದಾನೆ. ನಿರಂತರವಾಗಿ ಮತ್ತೆ ನಡೀತಾ ಇದೆ. ಈಗ 3ನೇ ಸ್ಥಳದಲ್ಲಿ ಹುಡುಕುವಂಥ ಕೆಲಸಗಳು, ಅದನ್ನು ಫೈಂಡ್ ಔಟ್ ಮಾಡುವಂಥ ಕೆಲಸಗಳು ನಡೀತಾ ಇರುವಂಥದ್ದು. ಅರುಣ್, ಓಕೆ ಸುಕ್ಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಈಗ ಸದ್ಯಕ್ಕೆ ಜಾಗಗಳನ್ನು ಗುರುತಿಸಲಾಗ್ತಾ ಇದೆ. ಈ ಜಾಗಗಳಲ್ಲಿ ಯಾರು ಓಡಾಡ್ತಾ ಇರಲಿಲ್ವಾ? 15-20 ವರ್ಷಗಳಿಂದಲೂ ಈ ಜಾಗದಲ್ಲಿ ಯಾರೂ ಓಡಾಡಿಲ್ವಾ? ಯಾರಿಗೂ ಈ ಮಾಹಿತಿಗಳಿರಲಿಲ್ವಾ? ಕಾಡಾಗಿರೋದ್ರಿಂದ ಪ್ರಾಣಿಗಳು ಕೂಡ ಯಾವುದೇ ರೀತಿಯಾಗಿ ಸ್ಮೆಲ್ ಬಂದಾಗ ಅದನ್ನು ಅಗಿಯುವಂಥ ಕೆಲಸಗಳನ್ನು ಕೂಡ ಮಾಡಲಿಲ್ವಾ? ಅವು ಹಲವು ರೀತಿಯಾದಂಥ ಪ್ರಶ್ನೆಗಳಿದೆ. ಬಟ್ ಅದನ್ನು ಅಗದ ನಂತರ ಗೊತ್ತಾಗತ್ತೆ ಅಲ್ಲಿ ಮೂಳೆಗಳು ಇದಾವ ಅಥವಾ ಇಲ್ವಾ ಅಂತೇಳಿ. ಅದಿಲ್ಲದೆ ಇದ್ದಾಗಲೂ ಕೂಡ ಅಲ್ಲಿರುವಂಥ ಮಣ್ಣನ್ನು ಸಂಗ್ರಹ ಮಾಡ್ತಾರೆ. ಅದನ್ನು ಕೂಡ ಫಾರೆನ್ಸಿಕ್ಸ್ ಲ್ಯಾಬಿಗೆ ಕಳಿಸ್ತಾರೆ. ಅದರಲ್ಲಿ ಏನಾದರೂ ಅವಶೇಷಗಳು ಇದೆಯಾ, ಏನಾದರೂ ಮೂಳೆಗಳದ್ದು ಅನ್ನುವಂಥದ್ದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ನೋಡೋಣ ಏನಾಗುತ್ತೆ ಈ ಪ್ರಕರಣ ಅಂತ ಹೇಳಿ.